ಆದಷ್ಟು ಬೇಗನೆ ನೀನು ತಿಳಿದು ಬರಬೇಕು. ನೋಡಿ ತಡ ಮಾಡುವುದು ಉರುಬೂವರನ ಒಡ್ಡೋಲಗದ ಘನಸಿಯೇ ಮೇರೆ ಸಭೆಗೆ ನಿಂಬೆ ಸುರಪನ ಸಭೆಯ ನಿಂದಿಸಿತು. ಬಂದವರನ್ನು ಒಳಬರ ಹೇಳು. ಕೈಬಿಡಿದು ಮೃದುತರದ ತನವಗೀರಿಸಿ ತಮೋಧನರ ನಿರದೆ ಸತ್ಕರಿಸಲಚ್ಚುತ ನುಡಿಸಿದ ಕಪಟ ಹೃದಯದ ವಿಲಾಸದಿಂದ ಹಸ್ತಿನೆಯ ಆಸ್ಥಾನವನ್ನು ಸೇರಿಕೊಳ್ಳುತ್ತೇವೆ ಎನ್ನುವ ವಿಷಯವನ್ನು ತಿಳಿದಂತಹ ಭಗವಾನ್ ಭಾರ್ಗವರಾಮರು ನಮ್ಮೊಂದಿಗೆ ಸೇರಿಕೊಂಡವರಿದ್ದಾರೆ. ಕಣ್ವರು ನಮ್ಮನ್ನು ಜೊತೆಗೂಡಿಕೊಂಡವರಿದ್ದಾರೆ. ಅನೇಕ ಋಷಿಗಳು ನಮ್ಮೊಂದಿಗೆ ಬಂದವರಿದ್ದಾರೆ. ಆಸ್ಥಾನಕ್ಕೆ ಬಂದು ಮುಟ್ಟಿದ್ದೇವೆ ನಾವು. ನೋಡಿದೆಯಾ, ಬಹಳ ವಿಶೇಷವಾದಂತಹ ವ್ಯವಸ್ಥೆಯನ್ನು ಸುಯೋಧನ ಮಾಡಿದವನಿದ್ದಾನೆ. ಹೌದಪ್ಪ, ಕೆಲವರೆಲ್ಲ ನಾವು ಬರುವಾಗ ಹೇಳ್ತಾ ಇದ್ರು ಸುರಪ್ಪನ ಸಭೆಗೆ ಸರಿ ಮಿಗಿಲೆನಿಸಿತು ಅಂತ. ಬಹುಶಃ ಹೇಳಿದವರು ಅದನ್ನು ನೋಡಿದವರಲ್ಲ. ನಾನಂತೂ ಸುರಪ್ಪನ ಸಭೆಯನ್ನು ನೋಡಿದವನೇ ಹೌದು, ಸಂದರ್ಭವಶಾತ್. ಆದದ್ರಿಂದ ಅದಲ್ಲ, ಒಟ್ಟಿನಲ್ಲಿ ಇಂದಿನ ಸಭೆ ಹಿಂದಿನ ಸಭೆಗಿಂತ ವಿಶೇಷವಾದದ್ದು ಎನ್ನುವುದರಲ್ಲಿ ಸಂದೇಹವೇ. ಇಷ್ಟು ಸಭೆ ಆಗುತ್ತದೆ ಅಂತ ನಾವು ಯೋಚನೆ ಮಾಡಿದ್ದೇವೆ ಅಲ್ವಾ? ಕೆಲವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಸರಿಯಾದ ಸ್ಥಾನ ಇಲ್ಲ, ಪೀಠ ಇಲ್ಲ ಅಲ್ವಾ? ಎಷ್ಟು ಮಂದಿ ಹಿಂದೆ ಹೋದರೋ ಯಾರಿಗೂ ಅಷ್ಟು ವ್ಯವಸ್ಥೆಯನ್ನು ನಮ್ಮ ಕೌರವ ಮಾಡಿಸಿದ್ದಾರೆ. ಅದೆಲ್ಲ ಹೌದು. ನಾವು ಬರುತ್ತಾ ಇದ್ದ ಹಾಗೆ ನಮ್ಮನ್ನು ಯಾರೂ ಮಾತಾಡಿಸದೇ ಇದ್ದರು ಗುರು ಭೀಷ್ಮರು, ಗುರುಗಳಾದಂತಹ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಜೊತೆಯಲ್ಲೇ ಭೀಷ್ಮರು ಉಪಚರಿಸಿ ನಮಗೊಂದು ಪೀಠವನ್ನು ಕೊಟ್ಟಿದ್ದಾರೆ. ನಾವು ಯಾರನ್ನು ಉದ್ದೇಶಿಸಿ ಬಂದವರಿದ್ದೇವೋ ಅವ ಮಾತ್ರ ನಮ್ಮ ಮುಖ ನೋಡುವುದಿಲ್ಲ, ಆಚೆ ಈಚೆ ನೋಡ್ತಾ ಇದ್ದಾನೆ. ಆದದ್ರಿಂದ ಅವನನ್ನು ಮಾತಾಡಿಸುವಂತಹ ಹೊಣೆ ನನಗುಂಟು. ಸ್ವಲ್ಪ ಇಲ್ಲೇ ಇರು. ಓ ಅರಸನೇ, ಮುನಿದಿಗೆ ಯಾಕೆ ತನ್ನಲಿ ಅರಸ ಕರುಣವಿಲ್ಲವೇ ನಿನಗೆ, ಕರುಣ ಇಲ್ಲವೇ ಸತಿಯರ ತೆರದಿ ಮಂಡೆಯ ಬಗ್ಗಿಸದಿ ಕಣ್ತೆರೆದು ನೋಡಿ, ಸತಿಯರ ತೆರದಿ ಮಂಡೆಯ ಬಗ್ಗಿಸದೆ ಕಣ್ತೆರೆದು ನೋಡೆಯೇ, ಸತಿಯರ ತೆರದಿ ಮಂಡೆಯ ಬಗ್ಗಿಸದೆ ಕಣ್ತೆರೆದು ನೋಡೆಯೇ. ಅರಸ ಮುನಿದಿಗೆ ಯಾಕೆ ಕನ್ನನಿಗೆ ಜಯ ಅರಸಂಗ ಯಾಕಯ್ಯ, ನೀನೇ ಹೇಳಿ ಕಳುಹಿದ ಹಾಗೆ ನಿನ್ನಲ್ಲಿಂದ ನಿನ್ನ ಆಜ್ಞಪ್ತನಾಗಿ ಬಂದಂತಹ ಸಂಜಯನಲ್ಲಿ ಧರ್ಮರಾಜ ಉತ್ತರಿಸಿದಂತೆ ನನ್ನನ್ನು ಆತ ಕಳುಹಿಕೊಟ್ಟವನಿದ್ದಾನೆ. ರಾಜಸಭಾ ಪ್ರವೇಶಕ್ಕೂ ನಿನ್ನಿಂದಲೇ ಅವಕಾಶವನ್ನು ಕೇಳಿಯೇ ನಾನು ಒಳಪ್ರವೇಶ ಮಾಡಿದ್ದೇನೆ ಹೊರತು ಸಿಕ್ಕ ಸಂದರ್ಭದಲ್ಲಿ ಬಂದವನಲ್ಲ. ನಿನ್ನ ಎದುರಿಗೆ ಬಂದಿದ್ದೇನೆ, ನಾನು ನಿನ್ನೆದುರಿನಲ್ಲಿ ನಿಂದಿದ್ದೇನೆ. ಒಂದು ರೂಪದಲ್ಲಿ ಬಂದಂತಹ ವ್ಯಕ್ತಿಯನ್ನು ಉಪಚರಿಸುವ ಅಥವಾ ಮಾತನಾಡಿಸುವಂತಹ ಹೊಣೆಯುಳ್ಳ
ವ್ಯಕ್ತಿಯಾದಂತಹ ನೀನೇ ಮಾತನ್ನಾಡುವುದಿಲ್ಲ. ನೆಲನೋಟಕನಾಗಿದ್ದಿ. ಏನಯ್ಯ, ಏನಾದರೂ ಅಪಮಾನದ ಕೆಲಸವನ್ನು ನೀನೇನಾದರೂ ಮಾಡಿದ್ದುಂಟೋ? ಇಲ್ಲಪ್ಪ, ನೀನೇನು ಯಾರ್ದಾದ್ರೂ ಮನೆಗೆ ಬೆಂಕಿ ಕೊಟ್ಟಿದ್ದೀಯೋ ಅಥವಾ ಯಾರಿಗಾದರೂ ವಿಷ ಕೊಟ್ಟಿದ್ದೀಯೋ ನೀನು? ಅದಕ್ಕಾಗಿ ನೀನು ಯಾವುದೋ ಒಂದು ಅಪರಾಧಿ ಪ್ರಜ್ಞೆಯಿಂದ ನನ್ನ ಮುಖ ನೋಡದೆ ಅಥವಾ ಈ ಸಭಾಸದರ ಮುಖ ನೋಡದೆ ನೆಲನೋಟಕನಾಗಿದ್ದೀಯೋ ನನಗೆ ಅರ್ಥವಾಗುವುದಿಲ್ಲ. ರೂಢಿಯಲ್ಲಿ ಶಾಸ್ತ್ರಜ್ಞರ ಮಾತೊಂದುಂಟು, ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತ. ಹಿತವಾದ ನುಡಿಯನ್ನಾಡಿದರೆ ಪಶು ಪಕ್ಷಿಗಳು ಕೂಡ ನಮಗೆ ವಶವಾಗುತ್ತವೆ. ಅಂಥದ್ರಲ್ಲಿ ವಿವೇಕಿಯಾದಂತಹ ನೀನು, ಒಬ್ಬ ಅರಸನಾದಂತಹ ನೀನು, ಮಾತ್ರ ಅಲ್ಲ ಮಾತನ್ನಾಡುವ ಸಾಮರ್ಥ್ಯವುಳ್ಳಂತಹ ನೀನು ಮೌನವಾಗಿದ್ದಿ ಯಾಕೆ? ಹೆಣ್ಮಕ್ಕಳ ಹಾಗೆ ನೆಲನೋಟಕನಾಗಿದ್ದೀಯಲ್ಲ ಬಾವ, ಯಾಕೆ ಮಾತಾಡ? ಏನು ನಿನಗೆ ಮಾತಾಡುವುದಕ್ಕೆ ಬರ್ತದೆ ಅಂತ ಮಾತಾಡುವುದಾ, ಅಲ್ಲ ನಿನ್ನ ಮಾತನ್ನು ಕೇಳುವವರಿದ್ದಾರೆ ಅಂತ ಮಾತಾಡುವುದ ನೀನು? ನಾವಿಲ್ಲಿ ಗೊತ್ತಿಲ್ಲ ಅಂತ ಸಾಯ್ತೇವೆ. ಸಭೆ ಇಷ್ಟೇ ಅಲ್ಲ, ಮತ್ತೆ ಬರಬೇಕು ಅಂತ ಮನೆ ಮನೆಗೆ ಹೋಗಿ ಹೇಳಿಕೆ ಕೊಟ್ಟವರು ಬರ್ತಿದ್ರೆ ಇಂಥದ್ದು 4 ಜಾಗ ಬೇಕಿತ್ತು. ಗೊತ್ತುಂಟಾ? ಆದೀತಪ್ಪ, ಈಗಲಾದರೂ ನಿನಗೆ ಸಮಯ ಪ್ರಜ್ಞೆ ಬಂತಲ್ಲ. ನಿಮಗೆಲ್ಲ ಇಲ್ಲದೇ ಇದ್ರು ನಮ್ಮಿಂದ ಎಷ್ಟಾಗ್ತದೆ ಅಷ್ಟಾದ್ರೂ ಮಾಡ್ಬೇಕಲ್ಲ. ಆದೀತ್, ಕುಲವಿಹೀನನಾದಂತಹ ವಿದುರನೊಟ್ಟಿಗೆ ಬೆರೆತು ಬಂದವನ ನಿನಗೆ ಕುಲವನ್ನೆಲ್ಲ ಕೊಂದು ಮಾಡಿದೆಯೋ? ಎಲ್ಲ ಗೌರವ ಗೌರವ ಮತ ಗರ್ವದಿಂದ ಬಾಯಿಗೆ ಬಂದ ಹಾಗೆ ಗಳಹದಿರು ನನ್ನನ್ನು ದೂಷಿಸುತ್ತಾ ಇರುವುದು ಮಾತ್ರ ಅಲ್ಲ, ಕೃಷ್ಣ ಪರಮಾತ್ಮನನ್ನೇ ನಿಂದಿಸುತ್ತಾ ಇದ್ದೀಯ. ನಾನು ಕುಲವಿಹೀನ, ನಿನ್ನ ಕುಲ ಯಾವುದು ಎನ್ನುವ ಹಾಗೆ ನಿನಗೆ ಗೊತ್ತಿದೆಯೇನೋ ತುಂಬಿದಂತಹ ಸಭೆಯಲ್ಲಿ ನಾ ಹೇಳಲಾರೆ. ಹೋಗಲಿನ ತಾಯಿಯಲ್ಲಿ ಕೇಳು. ಇದುವರೆಗೂ ನಿನ್ನ ಉತ್ಕರ್ಷ ಹಂಬಲವುಳ್ಳವನಾಗಿ ದುಡಿದವನಿದ್ದೇನೆ. ಮುಂದೆ ಒದಗುವಂತಹ ಕದನದಲ್ಲಿ ನಿನ್ನ ತಲೆ ಕಾಯಬೇಕು ಎನ್ನುವಂತಹ ಉದ್ದೇಶದಿಂದ ಇರಿಸಿಕೊಂಡಂತಹ ಈ ಧನುಸ್ಸು ಇನ್ನು ಅಗತ್ಯ ಉಂಟೆ. ಈ ಧನುಸ್ಸನ್ನು ಮುರಿದು ಯಾರೋ ಗಡಿಬಿಡಿಯಾಗಬೇಡಿ. ಇದು ಬಿಲ್ಲು ಯಾವುದು ಗೊತ್ತಾಯ್ತಾ? ಇವ ನಿನ್ನೆ ಅವನ ಮನೆಯಲ್ಲಿ ಊಟ ಮಾಡಿದ್ದು. ರಾಯರ ಮನೆಗಳಲ್ಲಿ ಗೋಪಾಲರಾರೋಗಣಿಗೆ ಯೋಗ್ಯತರ ರಾಯರ ಮನೆಗಳಲ್ಲಿ ಗೋಪಾಲರಾರೋಗಣಿಗೆ ಯೋಗ್ಯತರಲ್ಲಾದ ಮಗುಳಾಗ ಪಾಂಡುತನಯರಿಗೆ ಮಗುಳ ಪಾಂಡುತನಯರಿಗೆ ವಿರೋಧಿಗಳೈಸೆ ನೀವಿಲ್ದನಿಬರಿಗಿ ಅನಿಬರಿಂ ಬಂಧುತ್ವವಾದುದು ಅನಿಬರಿಂ ಬಂಧುತ್ವವಾದುದು ಮಗುಳ ಪಾಂಡುತನೆಯರಿಗೆ ಘನವಿರೋಧಿಗಳೈಸೆ
ಕೆಳೈಸಿ ನೀವೆಂದು ನೀವೆಂದು ಅಣಿ ಬರಲಿ ಬಂಧುತ್ವ ಮಾದುದು ತನಗೆ ಕೇಳೈ 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 ಹೇಳುವಿನ ಬಂದುಳವ ನಿನಗಿಂದ ಪೇಳುವೆನ ಬಂದೊಲವ ನಿನಗಿಲ್ಲ ಧನುಜರಿ ಪುನಗುತ್ತೆಂದ ರಾಗ ಸುಯೋಧನ, ಏನು ಕೃಷ್ಣ? ಈ ದ್ವಂದ್ವವನ್ನು ಕೇಳಿದಾಗ ಎಂಥದ್ದು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಯಾಕೆ? ಎಂಥದ್ದು ನಿನ್ನ ಊಟ ಮಾಡಿದ ಬಿಲ್ಲು ಎಂಥದ್ದು ಇಷ್ಟರವರೆಗೆ ಹಾ. ಸಭೆಗೆ ಬರುವಾಗ ಬಿಲ್ಲು ತಾರದೇ ಇರುವಂತಹ ವಿದುರ ಇವತ್ತು ಯಾಕೆ ತಂದ? ಹಾ, ಸರಿಯಪ್ಪ. ನಿನ್ನೆ ನೀನು ಊಟ ಮಾಡಿದಾಗಲೇ ಹೇಳಿದ್ದೆ ಅವನಲ್ಲಿ ಬಿಲ್ಲು ತಕೊಂಡು ಹೋಗಿ ಅವನಿಗೆ ಗೊತ್ತಾಗ್ತದೆ ಏನು ಅವನಿಗೆ ಒಂದು ಶಾಸ್ತಿ ಮಾಡು ಅಂತ. ಆದರೂ ಊಟ ಮಾಡಿದ ಬಿಲ್ಲು ಅಂತ ಹೇಳುವುದಲ್ಲ, ಮೈತ್ರೇಯರಿಂದ ವಿದುರನಿಗೆ ಪ್ರಾಪ್ತವಾದಂತ ಅದು ನಮ್ಮವರಿಗೆ ನಾನು ಅಷ್ಟು ಮಾತಾಡಿದ್ರೆ ನಮ್ಮವರಿಗೆ ಅರ್ಥ ಆಗ್ತದೆ. ಅಲ್ಲ, ಅಷ್ಟು ಅರ್ಥ ಆಗುತ್ತೆ. ಗೌರವ ಅಷ್ಟೇ ಮಾತಾಡುದು, ಇಡೀ ಹೇಳಲಿಕ್ಕಿಲ್ಲ, ಅದು ಅವರಿಗೆ ಅರ್ಥ ಆಗ್ತದೆ. ಬೇಡ, ಒಟ್ಟಿನಲ್ಲಿ ನೀನು ಅರ್ಧಂಬರ್ಧ ಮಾತಾಡುವ ಅಲ್ಲ, ನಮಗೆ ಅದು ಸೂಕ್ಷ್ಮ, ನಮ್ಮದ್ದು ಸೂಕ್ಷ್ಮ, ನಮ್ಮವರಿಗೆ ಅರ್ಥ ಆಗ್ತದೆ. ಅದು ಆದೀತಪ್ಪ, ಅರ್ಥ ಆಗಲಿ. ಒಟ್ಟು ಆ ಬಿಲ್ಲಿನ ವಿಷಯ ನೀನು ಹೇಳಿದ ಊಟದ ಬಿಲ್ಲಿನ ವಿಷಯ ಮಾತ್ರ ಅಲ್ವಾ ನೀನು ಹೇಳುವುದು? ನಾನು ಹೇಳಿದ್ದದಲ್ಲ. ಮತ್ತೆ ಮೈತ್ರೇಯರಿಂದ ವಿದುರನಿಗೆ ಪ್ರಾಪ್ತವಾದಂತಹ ಬಿಲ್ಲದು. ಅಂತಹ ಬಿಲ್ಲನ್ನು ಮುರಿದು ಹೋದ. ನನಗೆ ಈ ದ್ವಂದ್ವವನ್ನು ಕಂಡು ಬಹಳ ಆಶ್ಚರ್ಯವಾಯಿತು ಅಂತ ಹೇಳಿದ್ದು ಯಾಕೆ? ಅದೇ ಮೊದಲಿಗೆ ನೀನು ಹೇಳುತ್ತಿ ನೀ ಗೋವಳನು, ನಾನು ಗೋಪಾಲಕ ಅಂತ ನೀನೇ ಆರೋಪಿಸಿ ಆಡುತ್ತಿ. ಅದು ಲೋಕಕ್ಕೆ ಹೌದಪ್ಪ, ಅದಲ್ಲ ಅಂತ ಹೇಳಿಲ್ಲವಲ್ಲ ನಾನು. ಗೋಪಾಲಕ ಎನ್ನುವುದಕ್ಕೆ ವಿಶಿಷ್ಟ ಅರ್ಥ ಉಂಟು. ನೀನು ಹೇಳುವುದು ಕೇವಲ ದನಮೇಯಿಸುವವ ಎನ್ನುವ ಅರ್ಥದಿಂದ. ಅದೇ ಹೌದು ಅಂತಾದ್ರೆ ನಮ್ಮ ಮನೆಗೆ ಊಟಕ್ಕೆ ಯಾಕೆ ಬರಲಿಲ್ಲ ಎನ್ನುವಂತಹ ಆಕ್ಷೇಪ ಉಳಿಯುವುದಿಲ್ಲ ಅಂತ ಹೇಳುವುದು. ಯಾಕೆ ಗೊತ್ತಾ? ಯಾಕೆ? ನಾವು ಗೋಪಾಲಕರು, ನೀವು ಭೂಪಾಲಕರು. ನಿಮ್ಮ ಊಟದ ಕ್ರಮವೇ ಬೇರೆ, ನಮ್ಮ ಊಟದ ಕ್ರಮವೇ ಬೇರೆ. ನಾವು ಬೆಳಗಾದ್ರೆ ಎದ್ದುಕೊಂಡು ಗೋಪಾಲಕರ ಸಮೂಹದೊಂದಿಗೆ ಒಂದು 4-6 ಹುಡುಗರನ್ನು ಒಟ್ಟು ಸೇರಿಸಿಕೊಂಡು ದನಗಳನ್ನು ಮೇಯಿಸುವುದಕ್ಕಾಗಿ ಅಲ್ಲಿ ಕಾಣುತ್ತಿರುವಂತಹ ಗೋಮಾಳದತ್ತ ಹೋಗುವಾಗ ತಂಗೂಳಿನ ಬುತ್ತಿಗೆ ಒಂದಿಷ್ಟು ಮೊಸರನ್ನು ಸೇರಿಸಿ ಯಾವುದೋ ಹರಕು ಬಟ್ಟೆಯಲ್ಲೋ ಹೊಸ ಬಟ್ಟೆಯಲ್ಲೋ ಕಟ್ಟಿಕೊಂಡು ಹೋಗುವವರು. ಅಲ್ಲಿ ಸಿಕ್ಕಿದಂತಹ ಚಿಲುಮೆಯ ನೀರಿನಲ್ಲಿ ಕೈಕಾಲು ಮುಖ ತೊಳೆದು ಕೊಕ್ಕರು ಕಾಲಲ್ಲಿ ಕುಕ್ಕುಟಾಸನದಲ್ಲಿ ಕೂತು ಊಟ ಮಾಡುವವರು ನಾವು. ಅರಸರಾದಂತಹ ನಿಮ್ಮ ಊಟದ ಕ್ರಮ ಅದಲ್ಲ, ಬಹಳ ವಿಶಿಷ್ಟವಾದದ್ದು. 4 ಕಾಲಿನ ಮಂಚದ ಮಧ್ಯದಲ್ಲಿ ಅನೇಕ ಖಾದ್ಯಾದಿಗಳನ್ನಿಟ್ಟು ಅದು ಲೇಹ್ಯವೋ ಚೂಷ್ಯವೋ ಅಲ್ಲ ಭಕ್ಷ್ಯವೋ ಭೋಜ್ಯವೋ ಇತ್ಯಾದಿಗಳನ್ನೆಲ್ಲ ಇಟ್ಟು ಸುತ್ತಲೂ ಆತ್ಮೀಯರಾದಂತಹ ನೀವೆಲ್ಲ ಕುಳಿತು ಮಾಡುವಂತಹ ಊಟ. ಕೃಷ್ಣ ಹೇಳ್ತೇನೆ ಅಲ್ಲ, ಇದಕ್ಕೊಂದು ಉತ್ತರ ಕೊಡುವ. ಆದಿ ಕೃಷ್ಣ, ನೀನು ಹೇಳುವಾಗ ವೈಭವ ಕಾಣ್ತದೆ ಅದರಲ್ಲಿ, ಹೌದು. ಆದ್ರೆ ನಿನಗೆ ಅದಕ್ಕಿಂತ ಹೆಚ್ಚಿನ ಸುಖವನ್ನು ಅನುಭವಿಸಿ ಗೊತ್ತಿಲ್ವಾ? ನಾನು ನಿನ್ನ ಮನೆಗೆ ಬಂದಾಗ ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಿದ್ದ ನಿನ್ನ ಕಾಲತ್ತುತ್ತ ತಲೆಯ ಹತ್ತಿರ ಕಾಲ ಹತ್ತಿರ 20-25 ಮಂದಿ ಕೂತಿದ್ರು. ಮೆತ್ತನೆಗೆ ಹಾಸಿಗೆ ಅಂದ್ರೆ ಮೇಲೆ ಮಲಗಿದವ ಒಳಗೆ ಹೋಗ್ತಾನೆ, ಅದರಲ್ಲಿ ದೂರದಲ್ಲಿ ಕಾಣುವುದಿಲ್ಲ ಹಾಸಿಗೆಯಲ್ಲಿದ್ದಾನೋ ಇಲ್ವೋ ಅಂತ. ಅಷ್ಟು ಮೆತ್ತಗಿನ ಹಾಸಿಗೆಯಲ್ಲಿಯೂ ಮಲಗಿ ಗೊತ್ತುಂಟು ನಿನಗೆ. ನನ್ನಲ್ಲಿ ಹೇಳುವಾಗ ನಾನು ಕುಕ್ಕುಟಾಸ ಅದೆಲ್ಲ ಬೇಡವಲ್ಲ, ಅದೆಲ್ಲ ಬೇಡ, ನಮಗೆ ಅಗತ್ಯ ಇಲ್ಲ.
ನೀನು ಗೋಪಾಲಕ ಅಂತ ಹೇಳಿದ್ರೆ ಗೋಪಾಲಕರಿರುವುದು ಹಾಗೆ, ಗೋಪಾಲಕನಾಗಿದ್ದ ಸ್ಥಿತಿಯಲ್ಲಿ ನಾನಿದ್ದದ್ದು ಹಾಗೆ. ಹಾಗೆ ಸಂದರ್ಭ ಬಂದ್ರೆ ಅಲ್ಲಿದ್ದ ಹಾಸಿಗೆಯಲ್ಲಿ ಅಲ್ಲ, ಹಾವಿನ ಹಾಸಿಗೆಯಲ್ಲೂ ನಾನು ಮಲಗಬಲ್ಲವ, ಅದು ವಿಷಯ ಬೇರೆ. ಸುಪ್ಪತ್ತಿಗೆ ಅದು ನನಗೆ ಬೇಡವಾದದ್ದೇನೂ ಅಲ್ಲ, ಅಂಥದ್ರಲ್ಲೂ ಅನುಭವಿಸಿದ್ದೇನೆ ನಾನು. ನೀನು ಗೋವಳನು ಅಂತ ಹೇಳಿದ್ದಕ್ಕೆ ಉತ್ತರ ಅದು. ಗೋಪಾಲಕನೇ ಹೌದು ಅಂತಾದ್ರೆ ಊಟಕ್ಕೆ ನಮ್ಮಲ್ಲಿಗೆ ಬರಲಿಕ್ಕೆ ಯಾಕೆ ಬರಲಿಲ್ಲ ಅಂತ ಹೇಳುವ ಆಕ್ಷೇಪ ಉಳಿಯುವುದಿಲ್ಲ. ಗೋಪಾಲಕರ ಊಟದ ಕ್ರಮ ಅದು. ಮತ್ತೆ ಈ ರಾಜಕೀಯ ನೆಲೆಯಲ್ಲಿ ನೀನು ಹೇಳುವುದು ಹೌದು ಅಂತಾದ್ರೆ ಅಂದ್ರೆ ಅದಕ್ಕಿಂತ ಹೆಚ್ಚಿನ ವೈಭವವನ್ನು ಅನುಭವಿಸಿದ್ದೇನೆ. ನಿಜಕ್ಕೂ ಹೇಳ್ತೇನೆ, ನೀನು ಬರುವುದಕ್ಕಿಂತ ಅರೆಕ್ಷಣದ ಮೊದಲು ಪರಮ ಷಡುರಸ ಭೋಜನವನ್ನು ಉಂಡು ಅಲ್ಲಿದ್ದಂತಹ ನನ್ನ ಅಷ್ಟ ಮಹಿಷಿಯರಿಂದ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದವ. ಆದ್ರಿಂದ ಅದನ್ನು ಉಣ್ಣದವ ಅಂತ ನಾನು ಹೇಳಲಿಲ್ಲ. ಅದನ್ನು ನೀನು ವೈಭವೀಕರಿಸುವಂತಹ ಅವಶ್ಯಕತೆಯೂ ಇಲ್ಲ. ಇಲ್ಲಿಗೆ ಬಂದಾಗ ನೀ ಗೋವಳ ಅಂತ ಹೇಳಿದ್ದರಿಂದ ಗೋಪಾಲಕರಾದರೆ ಭೂಪಾಲರೊಂದಿಗೆ ಊಟ ಸಲ್ಲದು ಎನ್ನುವುದೇ ನನ್ನ ಈ ವಿವಕ್ಷೆ. ಮತ್ತೆ ಇಲ್ಲಿಗೆ ಊಟಕ್ಕೆ ಬಾರದೇ ಇರುವುದಕ್ಕೆ ಸರಿಯಾದ ಶಾಸ್ತ್ರೀಯವಾದ ಉತ್ತರವನ್ನೇ ಹೇಳ್ತೇನೆ. ಯಾಕಂದ್ರೆ ನಾನು ಭೂಪಾಲಕರ ಸಾಲಿನವ ಎನ್ನುವುದನ್ನು ನೀನು ಒಪ್ಪಿದ್ದರಿಂದ ಹೇಳ್ತೇನೆ. ಧರ್ಮರಾಜನಿಂದ ನಿಯೋಜಿತನಾದಂತಹ ಒಬ್ಬ ರಾಯಭಾರಿಯಾಗಿ ಇಲ್ಲಿಗೆ ನಾನು ಬಂದವ. ಬಂದ ಕಾಲಕ್ಕೆ ನಿನ್ನಲ್ಲಿಗೆ ಊಟಕ್ಕೆ ಬರಲಿಲ್ಲ. ಯಾಕೆ? ಊಟ ಮಾಡಬಾರ್ದಯ್ಯ. ಶಾಸ್ತ್ರೀಯವಾಗಿ ಹೇಳ್ತೇನೆ ನಿನಗೆ, ದ್ವಿಷದನ್ನಂ ನಭೋಕ್ತವ್ಯಂ ಅಂದ್ರೆ ದ್ವೇಷಿಗಳ ಅನ್ನ ಏನುಂಟು ಅದನ್ನು ಭುಂಜಿಸಕೂಡದು. ಹೇಳ್ತೇನಯ್ಯ, ಅಷ್ಟು ಅವಸರ ನಿನಗೆ ಇಲ್ಲ. ಇನ್ನು ತಡ ಮಾತಾಡುವುದನ್ನು ಮುಗಿಸದೆ ಸರಿಯಾಗಿ ಹೇಳದೆ ಹೋಗುವುದಿಲ್ಲ ನಾನು. ನೀನು ಗಾಬರಿ ಆಗಬೇಡ. ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್. ದ್ವೇಷಿಗಳಿಗೆ ಉಣಬಡಿಸಕೂಡದು, ದ್ವೇಷಿಗಳ ಮನೆಯಲ್ಲಿ ಉಣಬಾರದು. ಒಂದು ಉಪಚಾರವನ್ನು ಮಾಡುವಾಗ ಪಾಂಡವಾನಾಂ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಪಾಂಡವರ ವಿರೋಧಿ ನೀನು, ಪಾಂಡವರಿಗೆ ಶತ್ರು ನೀನು. ಪಾಂಡವ ಶತ್ರುವಾದಂತಹ ನಿನ್ನಲ್ಲಿ ನಾನು ಊಟ ಮಾಡಿದೆ ಅಂತ ಆದ್ರೆ, ಅದರಲ್ಲೂ ಧರ್ಮರಾಜನ ರಾಜನಿಯೋಗಿಯಾಗಿ ಬಂದಂತಹ ನಾನು ಊಟ ಮಾಡಿದೆ ಅಂತ ಆದ್ರೆ ಅದು ಶಾಸ್ತ್ರಬಾಹಿರವಾಗುತ್ತದೆ. ನೀನೇ ಹೇಳಿದ್ದಿ, ಹರಿಯೇ ನೀ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆಯಾ ಹೇಳಿದ್ದುಂಟಲ್ಲ. ಹಾಗಿದ್ರೆ ನಾನು ಪಾಂಡವ ಪಕ್ಷೀಯನೇ. ಪಾಂಡವರನ್ನು ಪಂಚ ಪ್ರಾಣಗಳಂತೆ ಎಂದೋ ಸ್ವೀಕರಿಸಿದ್ದೇನೆ. ನಿನ್ನ ಮತ್ತು ಪಾಂಡವರ ಪ್ರಕರಣದಲ್ಲೂ ನಾನು ಪಾಂಡವ ಪಕ್ಷೀಯ. ಅನಿಬರಿಗೆ ಬಂಧುತ್ವವಾದುದು ನನ್ನ ತಂಗಿಯನ್ನು ಅರ್ಜುನನಿಗೆ ಕೊಟ್ಟು ಬಂಧುತ್ವವಾಗಿತ್ತು. ಮಾತ್ರ ಅಲ್ಲ, ಮೊದಲೇ ನಮ್ಮ ಅತ್ತೆಯ ಮಕ್ಕಳು. ಅಂತಹ ಬಂಧುತ್ವವೂ ಇತ್ತು, ಅದನ್ನು ಭದ್ರಪಡಿಸಿಕೊಂಡಿದ್ದೇವೆ. ನಾನು ಪಾಂಡವ ಪಕ್ಷೀಯ ಎನ್ನುವಂತಹ ವಿಭಜನೆಯನ್ನು ಮಾಡಿ ಆಗಿದೆ ನಿನ್ನ ಸಮ್ಮುಖದಲ್ಲೇ ನಡೆದಂತಹ ಘಟನೆ. ನಾರಾಯಣಿ ಸೇನಾ ಸಹಿತರಾದಂತಹ ನಮ್ಮ ಅಣ್ಣ ಒಂದು ಪಕ್ಷಕ್ಕೆ, ನಾನೊಂದು ಪಕ್ಷಕ್ಕೆ ಅಂತ ಹೇಳಿದಾಗ ನೀನು ಒಪ್ಪಿಯೇ ಬಂದವ. ಆದ್ದರಿಂದ ಪಾಂಡವ ರಾಜನಿಯೋಗಿಯಾದ ಪಾಂಡವ ಪಕ್ಷೀಯನಾದಂತಹ ನಾನು ನಿನ್ನಲ್ಲಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಊಟ ಮಾಡಲಿಲ್ಲ. ಈಗ ನೀನು ಇಲ್ಲಿಗೆ ಬಂದದ್ದು ಯಾಕೆ? ಅಲ್ಲ, ಬಂದದ್ದು ಯಾಕೆ? ರಾಜನಿಯೋಗಿ ಅಂತ ಆಗಲೇ ಹೇಳಿದ್ದೇನೆ. ರಾಜನಿಯೋಗಿ ಅಂದ್ರೆ ಸಂಧಾನಕ್ಕಲ್ವಾ? ಹೇಳಿದ್ದೇನಲ್ಲ. ಅಲ್ಲ, ರಾಜನಿಯೋಗಿ ಅಂದ್ರೆ ಸಂಧಾನಕ್ಕೆ ಬಂದದ್ದು ಹೌದಾ ಅಲ್ವಾ? ಅಲ್ಲ, ರಾಯಭಾರಿಯಾಗಿ ಬಂದದ್ದು. ಸಂಧಾನಕ್ಕೆ ಬಂದದ್ದಲ್ಲ, ರಾಯಭಾರಿಯಾಗಿ ಬಂದ. ಹಾಗಾದ್ರೆ ಇದು ಕೃಷ್ಣನ ಸಂಧಾನ ಅಲ್ಲ? ಅಲ್ಲೂ ಅಲ್ಲ, ಕೃಷ್ಣನ ರಾಯಭಾರವೇ. ಸಂಧಾನ ಅಂತ ಹೇಳಿದ್ರೆ ಅವ ಎರಡು ಪಕ್ಷಕ್ಕೂ ಹೊಂದದ ಮೂರನೆಯವನಾಗಿರ್ಬೇಕು. ಅದೇ ವಿಷಯ ಅಲ್ಲ ವಿಷಯ ಬೇಕಾದದ್ದು ಹೌದು. ನನಗೂ ಅಷ್ಟು ಗೊತ್ತಿಲ್ಲದೆ ನಿನಗೆ ಉತ್ತರ, ನಿನ್ನ ಮಟ್ಟಿಗೊಂದು ಉತ್ತರ ಕೊಟ್ಟೇ ನಾನು, ಅದರಲ್ಲಿ ಅನುಮಾನವೇ ಬೇಡ. ನೀನು ಉತ್ತರ ಹೌದು, ನೀನು ಉತ್ತರ ಕೊಡುವುದೇ ಹೌದು ಅಂತಾದ್ರೆ ನನ್ನ ಪ್ರಶ್ನೆಯೂ ಉಂಟು. ಇರ್ಲಿ, ಆದ್ರೆ ನೋಡೋಣ. ಸಂತೋಷ ಅಂತ ಪ್ರಶ್ನೆ ಬರಲೇಬೇಕು. ಮತ್ತೆ ನಿನಗೆ ಉತ್ತರ ಕೊಡುವುದಕ್ಕೆ ಸಾಧ್ಯ ಇಲ್ಲದವನನ್ನು ಧರ್ಮರಾಜ ಇಲ್ಲಿಗೆ ಕಳುಹಿಸ್ತಾನ. ಅವ ಸಂಯೋಜನೆ ಮಾಡಿದವನೇ ಕಳುಹಿಸಿ. ಅದಕ್ಕಾಗಿಯೇ ನಾನು ಅಷ್ಟು ಎಚ್ಚರಿಕೆಯಿಂದಲೇ ಹೇಳಿದ್ದೇನೆ. ಪಾಂಡವರ ಪಕ್ಷದಿಂದ ಅಂದ್ರೆ ಧರ್ಮರಾಜನಿಂದ ನಿಯೋಜಿತನಾಗಿ ಬಂದಂತಹ ರಾಯಭಾರಿ ನಾನು. ರಾಯಭಾರಿ ಅಂತ ಹೇಳಿದ್ರೆ ಅರಸನ ಅಭಿಪ್ರಾಯವನ್ನು ಕೊಂಡು ಹೋಗಿ ತಿಳಿಸಿ ಪ್ರತ್ಯುತ್ತರವನ್ನು ಪಡೆದು ಬರುವುದು, ಇಷ್ಟು ಮಾತ್ರ ಹೊಣೆ ಇರುವುದು. ಇನ್ನೂ ಕೇಳುವುದಿದ್ರೆ ಸಂಧಾನಕಾರಕನ ಲಕ್ಷಣವೇ ಬೇರೆ. ಅವ ಎರಡು ಪಕ್ಷಕ್ಕೂ ಹೊಂದಿಕೊಳ್ಳಬಾರದು. ಎರಡು ಪಕ್ಷದ ಆಹ್ವಾನವೂ ಅವನಿಗೆ ಇರಬೇಕು. ಒಂದು ರಾಜಸೂತ್ರವನ್ನು ಮಾಡುವಂತಹ ಪ್ರಬುದ್ಧತೆ ಇರಬೇಕು. ಆ ವಿಷಯದಲ್ಲಿ ಅವನಿಗೆ ಪೂರ್ಣ ಪ್ರಮಾಣದ ವಸ್ತುಜ್ಞಾನ ಇರಬೇಕು. ಯಾವ ನ್ಯಾಯ ಅವರೊಳಗೆ ಉಂಟಾಗಿದೆ ಅದಕ್ಕೆ ಸರಿಯಾದ ತೀರ್ಮಾನವನ್ನು ಕೊಡುವಂತಹ ಒಬ್ಬನೊಬ್ಬ ನ್ಯಾಯಾಧೀಶನ ಸ್ಥಾನವನ್ನು ಅಲಂಕರಿಸುವವ, ಎರಡು ಪಕ್ಷದ ಹಿತಸಾಧಕ, ಎರಡು ಪಕ್ಷದಲ್ಲೂ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ವ್ಯವಹರಿಸುವವನಾಗಿರ್ಬೇಕು. ನಾನು ಪಾಂಡವ ಪಕ್ಷಿ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಒಂದು ಪಕ್ಷದಿಂದ ಬಂದವ, ಆದದ್ರಿಂದ ಧರ್ಮರಾಜನ ರಾಯಭಾರಿಯಾಗಿ ಬಂದಿದ್ದೇನೆ. ಏನು ಇನ್ನುಂಟ ಪ್ರಶ್ನೆ? ಉಂಟು. ಏನು? ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ವೈತಃ ಅಂತ ನಮಗೆ ಬಂದ ಸುದ್ದಿ. ಹೌದು.
ಕೇವಲ ರಾಜನಿಯೋಗಿಯಾಗಿ ಅವ ಹೇಳಿದ್ದನ್ನು ನನ್ನಲ್ಲಿ ಹೇಳಿ ನೀನು ಹೇಳುವಾಗ ನಾನು ಕೊಟ್ಟಿರುವ ಉತ್ತರವನ್ನು ಮಾತ್ರವೇ ಕೊಂಡೊಯ್ಯಬಲ್ಲವ ನೀನು ಹೌದು ಅಂತ ಇದ್ರೆ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ಅಂತ ಯಾಕೆ ಹೇಳಿದವ? ಸರಿಯಪ್ಪ, ಈಗ ಧರ್ಮರಾಯನ ಪ್ರತಿನಿಧಿಯಾಗಿ ಬಂದಂತಹ ನನ್ನಲ್ಲಿ ನಾನು ಹೇಳಿದ ಮಾತನ್ನು ನೀನು ಕೇಳಿ, ಅಂದ್ರೆ ಅದು ಧರ್ಮರಾಯನ ಮುಖವಾಣಿ, ಅದನ್ನು ಹೇಳಿದ್ದನ್ನು ನೀನು ಕೇಳಿ ಅದಕ್ಕೆ ನೀನು ಏನು ಪ್ರತ್ಯುತ್ತರವನ್ನು ಕೊಡುತ್ತೀಯೋ ಅದರಿಂದ ಖಡುಗವೋ ನೀತಿಯೋ, ನೀತಿಯಿಂದ ಖಡುಗವೋ ಯುದ್ಧವೋ ಅಂದ್ರೆ ಸಂಗ್ರಾಮವೋ ಸಂಧಾನವೋ ಇಂಥದ್ದು ಮುಂದೆ ಏರ್ಪಡಲಿರುವುದು. ಹೌದು. ಆದ್ದರಿಂದ ಖಡುಗವೋ ನೀತಿಯೋ ಎನ್ನುವುದನ್ನು ನಿರ್ಧರಿಸುವುದಕ್ಕೆ ನಮ್ಮೊಳಗಿನ ಸಂಭಾಷಣೆ ನಡೆದಾಗ ಗೊತ್ತಾಗುವುದು. ನೋಡುವ ಅವ ಏನು ಹೇಳಿದ್ದಾನೆ ಹೇಳು. ಆ ಪಾಂಡುಸುತರು ಚೂಚಿನಲ್ಲಿ ಮೇದಿನಿಯರು ಸೋತರು. ಆದಿಯಲ್ಲಿ ನಿನಗೆ ಬೇಡ ಮಾಜ ಸರಿಯಾದು ಜೀವನಕ್ಕೆ ಸಿದ್ಧಾಗ ನೀ ಮಾಡಿದ ಅಪರಾಧವ ಕ್ಷಮಿಸುತ್ತಾ ರಾಮದಲ್ಲಿ ವಾಸದನುವ ತಾಮರೆತು ನಿನ್ನೊಳಿದು ಕೂಡಿದ್ದರಾದರು. ಪಾಂಡವರಿಗೂ ನಿಮಗೂ ಎಳೆವರೆಯದಲ್ಲೇ ಒಂದಷ್ಟು ದ್ವೇಷ ಭಾವ, ವೈರ ಸಾಧನೆ ಇತ್ಯಾದಿಗಳೆಲ್ಲ ನಡೆದಿತ್ತು ಎನ್ನುವುದನ್ನು ನಾನು ಕೇಳಿದ್ದೇನೆ. ಆದ್ರೆ ಅಲ್ಲಿಂದ ತೆಕ್ಕೊಂಡ್ರೆ ಪ್ರಕರಣವನ್ನು ಅದು ಮುಖ್ಯವಾದ ಘಟ್ಟ ಅಲ್ಲ ಅಂತ ನನಗನ್ನಿಸುವುದು. ಮಕ್ಕಳಾಟಿಕೆಯಲ್ಲಿ ಅನೇಕ ತಪ್ಪನ್ನು ಅನೇಕರು ಲೋಕದಲ್ಲಿ ಮಾಡುತ್ತಾರೆ. ಆದ್ರೆ ಪ್ರಾಯ ಪ್ರಬುದ್ಧರಾದ ನಂತರದಲ್ಲಿ ದ್ಯೂತ ಎನ್ನುವಂತಹ ಪ್ರಕರಣವೊಂದು ನಡೆಯಿತು ಅಲ್ವೇ? ಮೊದಲ ದ್ಯೂತ ನಡೆಯಿತು. ಅದರಲ್ಲಿ ಧರ್ಮರಾಜ ಎಲ್ಲಾ ಸಂಪತ್ತನ್ನು, ತಮ್ಮಂದಿರನ್ನು, ತನ್ನ ಹೆಂಡತಿಯನ್ನು, ತನ್ನನ್ನು ಎಲ್ಲವನ್ನೂ ಸೋತ. ಸರ್ವ ಸಂಪದವನ್ನು ಸೋತಂತಹ ಆತನಿಗೆ ಆ ಸಂಪತ್ತನ್ನು ಕೊಡುವಲ್ಲಿ 3 ವರಗಳನ್ನು ಬೇಡು ಅಂತ ಹೇಳಿ ಇನ್ನಪ್ಪಯ್ಯನೇ ಹೇಳಿದ್ರಂತೆ ನಿನ್ನ ಸಮ್ಮುಖದಲ್ಲಿ. ಒಂದರ್ಥದಲ್ಲಿ ನೀನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಿ ಅಂತಲೇ ಅರ್ಥ. ಇಲ್ಲದಿದ್ರೆ ತುಂಬಿದ ಸಭೆಯಲ್ಲಿ ಹಾಗೆ ಹೇಳಬೇಡಿ ಅಪ್ಪಯ್ಯ ಅಂತ ಹೇಳಬಹುದಾಗಿತ್ತು. ಸಮ್ಮತಿಸಿದ್ದಿ. ಆವಾಗ ದ್ರೌಪದಿ 2 ವರಗಳನ್ನು ಕೇಳಿದ್ವಿ. 1ನೇ ವರವಾಗಿ ತನ್ನ ಪತಿಯಂದಿರಿಗೆ ಸ್ವಾತಂತ್ರ್ಯ ಬೇಕು, ಆ ಬಳಿಕ ಅವರಿಗೆ ಆಯುಧ ಬೇಕು. 3ನೇ ವರವನ್ನು ಕ್ಷತ್ರಿಯಾಣಿಯಾದವಳು ಕೇಳಕೂಡದು ಅಂತ ಹೇಳಿದಾಗ ಅವರಾಗಿ ಅಂದ್ರೆ ನಿನ್ನ ಅಪ್ಪ ಒಪ್ಪಿ ಸರ್ವ ಸಂಪದವನ್ನು ಕಳ್ಕೊಂಡ ಎಲ್ಲವನ್ನೂ ನಿಮಗೆ ಬಿಟ್ಟು ಕೊಟ್ಟಿದ್ದೇನೆ ಅಂತ ಹೇಳಿದ ಕಾಲಕ್ಕೆ ಅದನ್ನು ಪಡ್ಕೊಂಡು ಅವರದ್ದಾದಂತಹ ಇಂದ್ರಪ್ರಸ್ಥದತ್ತ ಹೋಗುವ ಹೊತ್ತಿಗೆ ಪಥಮಧ್ಯದಿಂದ ಅವರನ್ನು ಕರೆತರಿಸಿ ಇಲ್ಲಿ ಮರುದ್ಯೂತ ನಡೆಯಿತಂತೆ. ಮರುದ್ಯೂತದ ಮೊದಲು ಅಂದ್ರೆ ಪ್ರಾರಂಭದಲ್ಲಿ ನಿಮ್ಮೊಳಗೆ ಒಂದು ಒಪ್ಪಂದ ಆಗಿತ್ತು. ಮೊದಲಿನ ಹಾಗೆ ಅಲ್ಲ, ಮೊದಲಿನ ದ್ಯೂತದಲ್ಲಿ ನಡೆದ ಒಪ್ಪಂದದಂತೆ ಅಲ್ಲ. 2ನೇ ದ್ಯೂತದಲ್ಲಿ ಏನು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ, ಇಷ್ಟನ್ನು ಅನುಭವಿಸಬೇಕು ಸೋತ ಭೂಪರು. ಹೌದಲ್ಲ? ಸೋತ ಭೂಪರು ಅನುಭವಿಸಿ ಅಜ್ಞಾತದಲ್ಲಿ ಅವರಿರುವಂತಹ ಇರವು ಜ್ಞಾತವಾದರೆ ಮತ್ತೆ ಅದನ್ನು ಮುಂದುವರಿಸಬೇಕು. 14, 12 ಮತ್ತು 1 ಹೀಗೆ ಮುಂದುವರಿಯಬೇಕು ಎನ್ನುವಂತಹ ನಿಬಂಧನೆ ಆಗಿತ್ತಂತೆ. ಸ್ವರಾಜ್ಯಂ ಪ್ರತಿಪತ್ತವ್ಯಂ ಪೂರ್ವಮೇವ ಯಥೋಚಿತಂ. ಹೌದಲ್ಲ? ಇದು ನಿಮ್ಮೊಳಗೆ ಆದಂತಹ ಒಪ್ಪಂದ. ಹೀಗೆ ವನವಾಸ ಮತ್ತು ಅಜ್ಞಾತವಾಸಗಳನ್ನು ಕಳೆದು ಪಾಂಡವರು ಮರಳಿ ಬಂದು ಈಗ ಉಪಪ್ಲಾವ್ಯದಲ್ಲಿದ್ದಾರೆ. ಅದವರಿಗೆ ಕೊಡಲ್ಪಟ್ಟದ್ದಷ್ಟೇ, ಅವರದ್ದಲ್ಲ. ಆದ್ರಿಂದ ಅಲ್ಲಿ ವಾಸ್ತವ್ಯ ಇದ್ದಾರೆ. ಈ ವಿಷಯ ನಿನಗೂ ತಿಳಿದದ್ದೇ. ಈಗ ಇನ್ನಾದರೂ ಅವರು ತಾವು ಬರುತ್ತೇವೆ ಅನ್ನೋದನ್ನು ಅಪೇಕ್ಷಿಸುತ್ತಾ ಇದ್ದಾರೆ. ಅದಕ್ಕೆ ಒಂದು ಮುಕ್ತ ಅವಕಾಶವನ್ನು ನೀನು ಕೊಡಬೇಕು. ಶತಾನಂದನ ಮೂಲಕ ನಡೆಸಿದಂತಹ ಸಂಧಾನ ಅದು ಸರಿಯಾಗಿ ನಡೆಯಲಿಲ್ಲ. ಆದರೂ ಈ ಸಂಧಾನ ಸರಿಯಾಗಿ ನಡೆಯುತ್ತದೆ. ಖಡುಗವೋ ನೀತಿಯೋ ಎನ್ನುವುದನ್ನು ನಿರ್ಧರಿಸುವುದಕ್ಕೆ ಒಡೆಯ ಲಕ್ಷ್ಮೀರಮಣನೈತಃ ಅಂತ ಧರ್ಮರಾಜ ಹೇಳಿದಂತಹ ಮಾತಿನ ವಿವಕ್ಷೆಯೇ ಅದಾದದ್ರಿಂದ ನೀನು ಅವರು ತಪ್ಪು ಮಾಡಿದ್ದಿರಬಹುದು ಕೌರವ, ನೀನು ತಪ್ಪು ಮಾಡಿದ್ದಿರಬಹುದು. ಒಂದು ಕುಟುಂಬದೊಳಗೆ ಅಂತಹ ಒಂದಷ್ಟು ತಪ್ಪು, ಅಪರಾಧ, ಅನ್ಯಾಯಗಳು ನಡೆದು ಹೋದರೂ ಅದೆಲ್ಲವನ್ನು ಮರೆತು ಅಣ್ಣ ತಮ್ಮಂದಿರಾದಂತಹ ನೀವು ಅನ್ಯೋನ್ಯರಾಗಿ ಬಾಳಬೇಕು ಎನ್ನುವಂತಹ ಬಯಕೆಯಿಂದ ಈ ವಾಕ್ಯವನ್ನು ಹೇಳಿ ಧರ್ಮರಾಜ ಕಳುಹಿದ್ದಾನೆ ಅಂತ ಹೇಳ್ತೀನಿ. ಇನ್ನೇನು ಹೇಳ್ತಿ? ಕೊನೆಗೆ ಈಗ ನೀನು ಅದನ್ನು ಕೊಡಬೇಕು, ಕೊಟ್ಟರೆ ಪಡ್ಕೊಳ್ಳುವುದು ಅಂತ. ಇನ್ನಾದರೂ ಕೊಡಬೇಕು ಅಂತ. ಹೌದು. ಕರ್ಣ ಸಹವಾಸವೇನು ಗಿಡಿಗೆ ನಮ್ಮೊಳಗಿ ಹರಯ್ಯ ಸಂಧಾನಕ್ಕೆ ಕೇಳಿಸಿಕೊಂಡೆಯೇನೋ ನೀನು? ಯಾಕೆ ಇವನನ್ನು ಕಳಿಸಿದ್ದಾರೆ? ಒಳಗೊಳಗಿನಿಂದ ಅವರಿಗೆ ಹೆದರಿಕೆ, ಭೀತಿಯೇ ಹೌದು ಅಂತ ಇದ್ರೆ
ಕೆಟ್ಟೆ ಅಂತ ಬಂದು ಧರ್ಮಜನನ್ನ ಕಾಲು ಹಿಡಿಯುತ್ತಿದ್ರೆ ಅಪ್ಪಯ್ಯ ಅವನನ್ನು ಮನ್ನಿಸುತ್ತಾ ಇದ್ದರೋ ಏನು? ಇವನನ್ನು ಕಳುಹಿ ಕೆಲಸ ಹಾಳು ಮಾಡಿದರು. ಇದೆಲ್ಲ ನೀನು ಆಡುತ್ತಿರುವುದು ಕೊಡವಿಗಾಗಿ ಅಲ್ಲವೇ? ಪೊಡವಿಗೋಸುಗ ಬಳಗ ಸಗಿತಲಿ ಪೊಡವಿಗೋಸುಗ ನಿನ್ನ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಕುಶಸ್ಥಳಾದ ಅದೊಂದು ಕೊಡು ಕುಶಸ್ಥಳ ವರವೃಕಸ್ಥಳ ವಾರಣಾವತಿಯ ಬಿಡು ಬಿಡಲವೋ ಆವತಿ ನಗರವ ಬಿಡು ಬಿಡಲವೋ ಆವತಿ ನಗರವ ಒಡನೆ ಶಕ್ರ ಪ್ರಸ್ಥಪುರವನು ಮಿಡುಕದೆ ಧರ್ಮದಗೆ ಸಾಮದಡೆನಲು ಮಗುಳಿದ ಒಡನೆ ಶಕ್ರ ತಡೆಯದಿ ಧರ್ಮಜಗಿ ಸಾಮದುಳ್ ಏನದ ನಸುರಾರಿಯೇ ಪೊಡವಿಗೋಸುಗ ಬಳಗ ಸಗಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡುಗ ಶುಸ್ಥಳ ವರವೃಕಸ್ಥಳ ವಾರಣಾವತಿಯ ಬಿಡು ಬಿಡಲವಂತೆ ನಗರವ ಒಡನ ಶಕ್ರ ಪ್ರಸ್ಥಪುರವನು ತಡೆಯದೆ ಧರ್ಮಜಗೆ ಸಾಮದುಳೆಂದ ನಸುರ ಅರಸಾಗೆ ಆಯ್ 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 ಆಯ್